ನಾವು ಕೇಳ್ತಾ ಇರೋದಿಷ್ಟೇ ನಾಲಿಗೆ ಇಲ್ಲದಂತಹ ಮೂಕರಾಗಿದ್ದಂತಹ ಕೃಷ್ಣ ಬೈರೇಗೌಡ್ರೆ ರಾಜಕಾರಣಿಗಳ ಪ್ರಭಾವಿಗಳ ಗುಲಾಮರಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ. ಮುಂದೆ ಯಾಕೆ ದಿನಾಂಕ ನಿಗದಿಪಡಿಸ್ತಾ ಇಲ್ಲ? ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದಕ್ಕೆ ನೇರ ಕಾರಣ ತಾಲೂಕು ದಂಡಾಧಿಕಾರಿಗಳ ರೈತ ವಿರೋಧಿ ಧೋರಣೆ. ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ್ರೆ ಕೋಲಾರ ಜಿಲ್ಲಾದ್ಯಂತ 2000 ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಾಗ ಬಡವರ ಬಗ್ಗೆ ಧ್ವನಿ ಎತ್ತದಂತೆ ನಾಲಿಗೆ ಇಲ್ಲದಂತಹ ಮೂಕರಾಗಿದ್ದಂತಹ ಕೃಷ್ಣ ಬೈರೇಗೌಡ್ರೆ ಇವತ್ತು ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳು ಆದಂತಹ KR ರಮೇಶ್ ಕುಮಾರ್ ಅವರ ಜೀಗಲಕುಂಟೆ ಸರ್ವೆ ನಂಬರ್ 1 ಮತ್ತು 2ರಲ್ಲಿ 61 ಎಕರೆ ಮತ್ತು ಇನ್ನೊಂದು 61 ಎಕರೆ ಒಟ್ಟಾಗಿ 120 ಎಕರೆ ಸರ್ವೆ ಮಾಡಲು ನವೆಂಬರ್ 6ರಂದು ಗೌರವಾನ್ವಿತ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ 2013ರಲ್ಲಿ ಆದೇಶ ಆಗಿದೆ. ಆ ಆದೇಶದಂತೆ ನವೆಂಬರ್ 6ರಂದು ಜಂಟಿ ಸರ್ವೆ ಮಾಡಲು ಕಂದಾಯ ಮತ್ತು ಅರಣ್ಯ ಇಲಾಖೆಯವರು ದಿನಾಂಕ ನಿಗದಿ ಮಾಡಿದರೆ ಆ ದಿನಾಂಕವನ್ನು ಮುಂದೂಡಲು ಕಾರಣವೇನು? ಹಾಗಾದರೆ ರಾಜಕಾರಣಿಗಳ ಪ್ರಭಾವಿಗಳ ಗುಲಾಮರಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ? ಅಲ್ಲ ಸ್ವಾಮಿ, ಬಡವರ ಕ್ಯಾಪ್ಸಿಕಮ್ ಇರ್ಬೋದು, ಟೊಮಾಟೊ ಇರ್ಬೋದು, ಮನೆ ಇರ್ಬೋದು, ಕೋಳಿ ಫಾರಮ್ಗಳಿರೋದು ಅದನ್ನೆಲ್ಲ ಹೊಡೆದಾಕುವಾಗ JCBಗಳಿಗೆ ಗರ್ಜನೆ ಮಾಡುವಾಗ ನಿಮಗೆ ಧ್ವನಿ ಇರಲಿಲ್ಲ. ಬಿಟ್ಬಿಡ್ರಿ, ಬಡ ರೈತರು ಅರಣ್ಯ ಭೂಮಿಗೆ ಕಂದಾಯ ಅಧಿಕಾರಿಗಳೇ ದಾಖಲೆಗಳು ಕೊಟ್ಬಿಟ್ಟಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಮಾತು ಹೇಳೋಕ್ಕೆ ಯೋಗ್ಯತೆ ಇಲ್ಲದ ನೀವು ಇವತ್ತು ರಮೇಶ್ ಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿ ಅವರ ಒತ್ತುವರಿ ಜಮೀನನ್ನು ಸರ್ವೆ ಮಾಡದಂತೆ ತಡೆಯಾಜ್ಞೆ ಮತ್ತು ಆದೇಶವನ್ನು ನೀಡಿದ್ದೀರಲ್ಲ, ಇದು ಯಾವ ನ್ಯಾಯ ಸ್ವಾಮಿ? ಅದರಂತೆ ಅರಣ್ಯ ಅಧಿಕಾರಿಗಳಿಗೂ ನಾವು ಕ್ವೆಶ್ಚನ್ ಮಾಡ್ತಾ ಇದ್ದೀವಿ. ನೀವು ನವೆಂಬರ್ 6ರಂದು ಜಂಟಿ ಸರ್ವೆ ಮಾಡಲು ಕಂದಾಯ ಅಧಿಕಾರಿಗಳಿಗೆ ತಾಂತ್ರಿಕ ದೋಷ ಮತ್ತು ದಾಖಲೆಗಳ ಸಮಸ್ಯೆ ಇದೆ. ಆದರೆ ಮುಂದೆ ಯಾಕೆ ದಿನಾಂಕ ನಿಗದಿಪಡಿಸ್ತಾ ಇಲ್ಲ? ಪ್ರಭಾವಿ ರಾಜಕಾರಣಿಗಳ ಜಮೀನು ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಲು ಅವರ ರಕ್ಷಣೆ ಮಾಡಲು ಬಡವರ ಮೇಲೆ ನೀವು ದಬ್ಬಾಳಿಕೆ ಮಾಡಿದ್ದೀರಾ. ಈ ಕೂಡಲೇ ನಾವು ಮೊನ್ನೆ ಅರೆಬೆತ್ತಲೆ ಮಾಡಿದ್ದೀವಿ ತಹಸೀಲ್ದಾರ್ ಕಚೇರಿ ಮುಂದೆ. ಅಲ್ಲ ಸ್ವಾಮಿ, ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ, ನೀವು ನಿಮ್ಮ ತಾಂತ್ರಿಕ ದೋಷ ಅದೆಲ್ಲ ಬಿಟ್ಬಿಡಿ. ನಾವು ಕೇಳ್ತಾ ಇರೋದಿಷ್ಟೇ, ಪ್ರಭಾವಿ ರಾಜಕಾರಣಿ KR ರಮೇಶ್ ಕುಮಾರ ಜೀಗಲಕುಂಟೆ ಹೊಸಗುಡ್ಡದ ಸರ್ವೆ ನಂಬರ್ 1 ಮತ್ತು 2ರಲ್ಲಿ ಯಾವಾಗ ಸರ್ವೆ ಮಾಡ್ತಾ ಇದ್ದೀರಾ? ಆ ಸರ್ವೆಯನ್ನು ಮಾಡುವಂತೆ ದಿನಾಂಕ ನಿಗದಿ ಮಾಡುವಂತೆ ದಿನಾಂಕ 9/11/12/2024 ಸೋಮವಾರ ರಾತ್ರಿ 12 ಗಂಟೆಗೆ ತಾಲೂಕು ದಂಡಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಸಂಪೂರ್ಣವಾಗಿ ಬೆತ್ತಲೆಯನ್ನು ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಾವು ಇವತ್ತು ಬೆತ್ತಲೆ ಕೂತ್ಕೊಂಡು ಹೋಗೋ ಬೆದ್ದೇನೋ ಗೊತ್ತಾ? ಕಂದಾಯ ಮತ್ತು ಅರಣ್ಯ ಅಧಿಕಾರಿಗಳ ಬಡ ರೈತ ವಿರೋಧಿ ನೀತಿ. ಯಾಕಂದರೆ ಶ್ರೀಮಂತರಿಗೊಂದು ನ್ಯಾಯ, ಬಡವರಿಗೊಂದು ನ್ಯಾಯ ನೀವು ಮಾಡ್ತಾ ಇದ್ದೀರಾ. ಯಾಕಂದರೆ ಇವತ್ತು ನಾವು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದೀವಿ. ಯಾಕೆ ಬಿಡ್ತಾ ಇದ್ದೀವಿ ಅಂದರೆ ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಒಳ ಒಪ್ಪಂದ ಮಾಡಿಕೊಂಡು ಇವತ್ತು ಬಲಾಢ್ಯ ಶ್ರೀಮಂತರಾದಂಥ ಮಾಜಿ ಸಭಾಪತಿಗಳ ರಮೇಶ್ ಕುಮಾರ್ ಅರಣ್ಯ ಭೂಮಿಯನ್ನು ತೆರವುಗೊಳಿಸದಂತೆ ಅವರನ್ನು ರಕ್ಷಣೆ ಮಾಡಿ ಬಡವರ ಭೂಮಿಯನ್ನು ಕಿತ್ತುಕೊಳ್ಳುವ ಈ ಒಂದು ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ 9/12/2024 ಸೋಮವಾರ ರಾತ್ರಿ 12 ಗಂಟೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಅಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮದಿಂದೆ ಜಂಟಿ ಸರ್ವೆಗೆ ನೀವು ಆ ದಿನಾಂಕ ನಿಗದಿ ಮಾಡಬೇಕು ಮತ್ತು ಬಲಾಢ್ಯ ಶ್ರೀಮಂತರಾದ ರಮೇಶ್ ಕುಮಾರ್ ಅವರ ಒಂದು ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕು. ಇಲ್ಲವಾದರೆ ಬಡವರ ಭೂಮಿ ಏನು ಕಿತ್ಕೊಂಡಿದ್ದಾರೆ ಅದನ್ನು ವಾಪಸ್ ಮಾಡಬೇಕು ಎಂದು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಆ ಉಪವಾಸ ಸತ್ಯಾಗ್ರಹ ಸಮಯದಲ್ಲಿ ನಾವು ಉಪವಾಸ ಕೂತ್ಕೊತಾ ಇರುವ ಯಾವುದೇ ವ್ಯಕ್ತಿಗಾಗಲಿ ಅಲ್ಲಿ ಏನಾದರೂ ಒಂದೇ ಒಂದು ಚೂರು ಅವನ ಆರೋಗ್ಯ ಹದಗೆಡೋದಾಗಲಿ, ಅವನಿಗೇನೋ ಪ್ರಾಣ ಹಾನಿ ಆದಾಗಲಿ ಅದಕ್ಕೆ ನೇರ ಕಾರಣ ತಾಲೂಕು ದಂಡಾಧಿಕಾರಿಗಳ ರೈತ ವಿರೋಧಿ ಧೋರಣೆ ಮತ್ತು ಬಲಾಢ್ಯರನ್ನು ರಕ್ಷಣೆ ಮಾಡುವಂಥ ಮುಂದಾಗಿರುವುದೇ ತಹಸೀಲ್ದಾರವನ್ನು ತಾಲೂಕು ಆಡಳಿತ ಮತ್ತು ಅರಣ್ಯ ಅಧಿಕಾರಿಗಳೇ ನೇರ ಕಾರಣ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಸಂದೇಶವನ್ನು ರವಾನೆ ಮಾಡ್ತಾಯಿದ್ದೀವಿ.